ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಅಡೆಮೀನು ಸಾಂಬಾರ್ ಹೇಗೆ ಮಾಡುವುದಂತ ತಿಳಿಸಿಕೊಡ್ತೇನೆ. ಮೊದಲು ಮೀನನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ತೇನೆ. ಇದರಲ್ಲಿ 1 kgಯಷ್ಟು ಮೀನುಂಟು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 3/4 ಕಾಯಿಯಷ್ಟು ಕಾಯಿ ತುರಿ, 10 ರಿಂದ 15 ಬ್ಯಾಡಗಿ ಮೆಣಸು, 1/4 ಟೀ ಸ್ಪೂನ್ ಜೀರಿಗೆ, 2 ರಿಂದ 3 ಟೇಬಲ್ ಸ್ಪೂನು ಹುರಿದ ಕೊತ್ತಂಬರಿ ಬೀಜ, 3 ಎಸಳು ಬೆಳ್ಳುಳ್ಳಿ, 1/4 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ. ಇದಕ್ಕೆ ಹುಳಿ ಕಡಿಮೆ. ಬಂಗುಡೆ ಬೂತಾಯಿಗೆ ಬೇಕಾಗುವಷ್ಟು ಹುಳಿ ಇದಕ್ಕೆ ಬೇಡ. 8 ರಿಂದ 10 ಹುರಿದ ಮೆಂತೆ ಕಾಳುಗಳು. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇಂಥ ಬಿಳಿ ಮೀನುಗಳಿಗೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ರುಬ್ಬಿದ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಳ್ತೇನೆ. ನಮಗೆ ಸಾಂಬಾರಿನ ಹದ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿ, ಅರಶಿಣದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡಿಕೊಂಡ ಮಸಾಲೆಯನ್ನು ಹಸಿ ವಾಸನೆ ಹೋಗುವವರೆಗೆ ಕುದಿಸ್ಕೊಳ್ಬೇಕು. ಕುದಿಸಿಕೊಂಡ ನಂತರ ಮೀನನ್ನು ಒಂದೊಂದಾಗಿ ಮಸಾಲೆಗೆ ಸೇರಿಸ್ಕೊಳ್ಬೇಕು. ಈ ಮೀನು ಬೇಗ ಬೇಯುವುದರಿಂದ 2 ರಿಂದ 3 ನಿಮಿಷ ಮಧ್ಯಮ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ಅಡೆಮೀನಿನ ಸಾಂಬಾರ್ ರೆಡಿಯಾಗ್ತದೆ.